ತುಪ್ಪ ಹಾಗೆ ಸ್ವಲ್ಪ ಕುಕ್ಕಿದ ಈಗ ಜೀರಿಗೆ ಸ್ವಲ್ಪ ಹೊತ್ತು ರಸಗಳಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ಕಡಿಮೆ ತರೋದು, ನಾವು ಮನೇಲಿ ಮಾಡ್ಕೊಂಡಿದ್ದೆ. ಸೊ ಆ ಪೌಡರನ್ನು ನಾವು ಸ್ವಲ್ಪ ಹಾಕಿ ಸ್ಟವ್ನ ಆಫ್ ಮಾಡಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್. ಗೈಸ್, ಇವತ್ತು ನಾನು ನಿಮಗೆ ಒಂದು ತುಂಬಾ ಈಸಿಯಾಗಿರೋ ರೆಸಿಪಿನ ಶೇರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಟೊಮೆಟೊ ಗೊಜ್ಜು ಮನೆಯಲ್ಲಿ ನಾವು ಯಾವ ಥರ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಟೊಮೆಟೊ ಗೊಜ್ಜು ಮಾಡಲಿಕ್ಕೆ ಮೊದಲನೇದಾಗಿ ಇಲ್ಲಿ ಬಾಣಲೆ ಇಟ್ಟಿದ್ದೀನಿ. ಹಾಗೆ ಅದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಬಿಸಿಯಾಗಿದೆ. ಈಗ ಇದಕ್ಕೆ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸಾಸಿವೆ ಚಿಟಪಟ ಅಂತ ಹೇಳಿ ಸಿಗುತ್ತಾ ಇದೆ. ಈ ಸಾಸಿವೆ ಸಂಪೂರ್ಣ ಸಿಗದಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ. ಈ ಕಸೂರಿ ಮೇಥಿ ಟೊಮೆಟೊ ಗೊಜ್ಜಿಗೆ ಹಾಕೋದ್ರಿಂದ ಟೊಮೆಟೊ ಗೊಜ್ಜು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಅರ್ಧ ಸ್ಪೂನ್ ಅಷ್ಟು ಇಲ್ಲಿ ನಾನು ಜೀರಿಗೆನ ಹಾಕ್ಕೊಂಡೆ. ಇದು ಈಗ ಜೀರಿಗೆ ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು. ನಂತರ ಇದಕ್ಕೆ ನಾನು ಈ ಬೆಳ್ಳುಳ್ಳಿನ ಈ ಥರ ಜಜ್ಕೊಂಡಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಆದ ತಕ್ಷಣವೇ ಇದಕ್ಕೆ ನಾನು ಇದು ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾನು ಒಂದು ನೀರುಳ್ಳಿನ ನೋಡಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ನೀವು ನೀರುಳ್ಳಿ ಜಾಸ್ತಿ ಬೇಕಂತ ಹೇಳಿದರೆ 2 ಕೂಡ ಹಾಕ್ಕೋಬಹುದು, ತೊಂದರೆ ಇಲ್ಲ. ಸೊ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ನಾನು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂದು ಎಲ್ಲ ರೆಸಿಪಿಗೂ ಕರಿಬೇವು ಸೊಪ್ಪು ಹಾಕ್ತೀನಿ. ಯಾಕೆಂದರೆ ಕರಿಬೇವು ಸೊಪ್ಪು ಹಾಕೋದ್ರಿಂದ ನಿಮಗೆ ಕರಿ ಆಗಲಿ ಯಾವುದೇ ಪದಾರ್ಥಗಳಾಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ಅದರ ಘಮ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಹಾಗೇನೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಒಂದು ಅರ್ಧ ಅಂದರೆ 1/4 ಟೀ ಸ್ಪೂನ್ ನಾನು ಇಂಗನ್ನು ಕೂಡ ಹಾಕಿದ್ದೀನಿ. ಇದು ಬಿಸಿ ಆಗ್ತಿರ್ಬೇಕಾದ್ರೇ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ನಾನು ಅರಿಶಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ಒಂದು 5 ತೊಗೊಂಡಿದ್ದೀನಿ. ಅದರ ಜೊತೆ 1 ಏಲಕ್ಕಿ ಹಾಗೆ ಒಂದು 2 ಚಕ್ಕೆ, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 5-6 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪನೇ ಸ್ವಲ್ಪ ನೋಡಿ ಇಷ್ಟು ತರಿತರಿಯಾಗಿ ಈ ಥರ ತರಿತರಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಇವಾಗ ನೋಡಿ ಇಲ್ಲಿ ಬಿಸಿಯಾದ ಒಗ್ಗರಣೆ ಇದೆಯಲ್ವಾ, ಈ ಒಗ್ಗರಣೆಗೆ ಹಾಕ್ಕೋಬೇಕು. ಅದರ ಜೊತೆ ಸ್ವಲ್ಪ ಮಿಕ್ಸಿಗೆ ನಾನು ನೀರು ಹಾಕಿದೆ ನೋಡಿ, ಒಂದು 1/4 ಲೋಟದಷ್ಟು ನೀರು ಹಾಕಿದೆ. ಅದನ್ನು ಕೂಡ ಇದಕ್ಕೇನೆ ಹಾಕ್ಕೊಳ್ತೀನಿ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಪಾತಿಗೆ ಅಂತೂ ತುಂಬ ಸೂಪರ್ ಕಾಂಬಿನೇಷನ್ ಇದು. ಹಾಗೆ ವೈಟ್ ರೈಸಿಗೆ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಕೆಲವರಿಗೆ ದೊಡ್ಡ ದೊಡ್ಡ ಟೊಮೆಟೊ ಪೀಸ್ ಎಲ್ಲ ಇದ್ದರೆ ಅಂದರೆ ಬೆಂದಿರುತ್ತೆ, ಬಟ್ ಅದು ದೊಡ್ಡದಾಗಿದ್ದರೆ ಇಷ್ಟ ಆಗಲ್ಲ. ಸೊ ಅಂಥವರಿಗೆ ನೀವು ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಒಂದು ಕುದಿ ಮೇಲೆ ನಾವು ಇದಕ್ಕೆ ಸೇರಿಸಬೇಕು. ಇವಾಗ ಈ ಟೊಮೆಟೊದು ಹಸಿ ವಾಸನೆ ಇದೆಯಲ್ಲ, ಅದು ಸಂಪೂರ್ಣವಾಗಿ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ರೂ ಇದಕ್ಕೆ ಹಾಕೋಬಹುದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಒಂದು ಕುದಿ ಬರ್ತಾ ಇದೆ. ನಾನು ಮನೆಯಲ್ಲೇ ರೆಡಿ ಮಾಡಿಟ್ಟಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನೋಡಿ, ಇದನ್ನು ನಾನು ಹಾಕ್ಕೊಂಡೆ. ಇದನ್ನು ಕೂಡ ಇದರಲ್ಲೇ ಮಿಕ್ಸ್ ಮಾಡಬೇಕು. ಅದು ಫ್ರಿಜ್ಜಲ್ಲಿ ಇಟ್ಟಿದ್ರಿಂದ ತುಂಬಾ ಗಟ್ಟಿಯಾಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಹೆಚ್ಚಾಗಿ ಮನೆಯಲ್ಲೇ ಮಾಡ್ಕೊಳ್ತೀನಿ. ಕೆಲವೆಲ್ಲ ಮಸಾಲೆಗಳೆಲ್ಲ ನಾನು ರೆಡಿ ಮಸಾಲೆ ತುಂಬಾ ಕಡಿಮೆ ತರೋದು. ನಾವು ಮನೆಯಲ್ಲೇ ಏನೇ ಬೇಕಿದ್ರೂ ರೆಡಿ ಮಾಡಿಕೊಂಡು ನಾವು ಗ್ರೇವಿ ಈ ಥರ ಸಾಂಬಾರು ಗೊಜ್ಜು ಎಲ್ಲ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಗೊತ್ತಾ. ಇವಾಗ ನಾನು ಉಪ್ಪು ಹಾಕ್ಕೊಳ್ತೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೋಬೇಕು.
ಹಾಗೆ ಇದರಲ್ಲಿ 1 ಸ್ಪೂನ್ ಆಗುವಷ್ಟು ನಾನು ಕೊತ್ತಂಬರಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕೊತ್ತಂಬರಿ ಪೌಡರ್ ಕೂಡ ಹಾಗೆಯೇ ನಾನೇ ಮನೆಯಲ್ಲಿ ರೆಡಿ ಮಾಡಿಟ್ಟಿರುವಂತಹ ಪೌಡರ್. ನೋಡಿ, ಇಲ್ಲಿ 1 ಸ್ಪೂನು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ನಿಮಗೆ ಗೊತ್ತಿರ್ಬೋದು, ಖಾರ ಕಡಿಮೆ, ಆದರೆ ಕಲರ್ ಇದೆಯಲ್ಲ ತುಂಬಾ ಚೆನ್ನಾಗಿ ಕೊಡುತ್ತೆ. ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಚಿಕನ್ ಸುಕ್ಕ ಮಾಡಲಿಕ್ಕೆ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ, ನಿಮಗೆ ಗೊತ್ತಿರ್ಬೋದು. ಅದನ್ನು ಕೂಡ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ. ಸೊ ಆ ಪೌಡರನ್ನು ನಾನು ಈ ಟೊಮೆಟೊ ಗೊಜ್ಜುಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ನಿಜ ಹೇಳ್ತೀನಿ ಕೇಳಿ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು. ಇಷ್ಟು ಸಾಕು, 1.5 ಸ್ಪೂನ್ ಆಗುವಷ್ಟು ನಾನು ಪೌಡರನ್ನು ಹಾಕ್ಕೊಂಡೆ. ಇದನ್ನು ಕೂಡ ಹಾಗೆ ಇದನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದರೆ ಸಾಕು. ಘಮ 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 ಅಂತೇಳಿ ಚಿಕನ್ ಮಾಡಿದಷ್ಟೇ ಸ್ಮೆಲ್ ಬರ್ತಾ ಇದೆ. ಜೊತೆ ನಾನು ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡೆ. ಇದು ಇವಾಗ ರೆಡಿ ಆಯಿತು ನೋಡಿ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಏನು ಮಾಡಬೇಕು, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ನ ಆಫ್ ಮಾಡಬೇಕು. ಇಷ್ಟೇ, ಇವತ್ತಿನ ಟೊಮೆಟೊ ಗೊಜ್ಜು ರೆಸಿಪಿ ರೆಡಿ ಆಯಿತು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಲ್ವಾ. ಟೇಸ್ಟ್ ಕೂಡ ಹಾಗೇನೆ ತುಂಬ ಚೆನ್ನಾಗಿ ಬಂದಿದೆ.